Hi friends, so welcome to my YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು ಐಸೋಮೆಟ್ರಿಕ್ ಸಂಬಂಧಪಟ್ಟಂತ ಮತ್ತೊಂದು ಪ್ರಾಬ್ಲಮ್ಸ್ ನೋಡೋಣ. ಇವಾಗ ನೋಡಿ ಸ್ಟೇಟ್ಮೆಂಟ್ ಆಫ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಎ ಸ್ಕ್ವಯರ್ ಪಿರಮಿಡ್ ಆಫ್ ಬೇಸ್ ಸೈಡ್ 40 mm and height 70 mm rest symmetrically on a cube of edge 50 mm which itself is placed on the cylinder of a diameter 80 mm and thickness 30 mm. Draw the isometric projections of the solid if the axes of three solids are in common line. ನೋಡಿ ಈ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ಏನಿದೆ ಒಂದು ಸ್ಕ್ವಯರ್ ಪಿರಮಿಡ್ ಇದೆ, ಅದು ಆದ್ಮೇಲೆ ಒಂದು ಕ್ಯೂಬ್ ಇದೆ, ಅದು ಆದ್ಮೇಲೆ ಒಂದೇನಿದೆ ಸಿಲಿಂಡರ್ ಇದೆ. ಸಿಲಿಂಡರು ಕ್ಯೂಬ್ ಮತ್ತೆ ಸ್ಕ್ವಯರ್ ಏನಿದೆ ಅಂದ್ರೆ ದೇ ಆಲ್ ಆರ್ ಇನ್ ಕಾಮನ್ ಲೈನ್ ಅಲ್ಲಿ ಬರುತ್ತೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಸಿಲಿಂಡರ್ ಹಾಕೋಬೇಕು. ಫಸ್ಟ್ ವಿ ಹ್ಯಾವ್ ಟು ಡ್ರಾ ದಿ ಸಿಲಿಂಡರ್ 80 mm, ಅದ್ರ ಥಿಕ್ನೆಸ್ 30 mm ಇರುತ್ತೆ. ಓಕೆ, ಫಸ್ಟ್ ಏನ್ ಮಾಡಿ ಸಿಲಿಂಡರ್ ಹಾಕೊಳ್ಳಿ. ಸಿಲಿಂಡರ್ದು ಮೇಲೆ ಅಂದ್ರೆ ಸೆಂಟ್ರಲ್ ಏನ್ ಮಾಡ್ಬೇಕು, ಕ್ಯೂಬ್ ಹಾಕೋಬೇಕು. ಅದು ಕ್ಯೂಬ್ ಆದ್ಮೇಲೆ ಸ್ಕ್ವಯರ್ದು ಪಿರಮಿಡ್ ಹಾಕೋಬೇಕು. ಅದರ ಹೈಟ್ 70 mm. ಸೊ ಈ ತರ ಫಸ್ಟ್ ಸ್ಟೆಪ್ ವೈಸ್ ಏನ್ ಮಾಡಿ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟು ಈ ಪ್ರಾಬ್ಲಮ್ ನ ಸಾಲಿಡ್ ಎಡ್ಜ್ ಮುಖಾಂತರ ಸಾಲ್ವ್ ಮಾಡೋಣ. ಓಕೆ ಬನ್ನಿ. ನೋಡಿ ಇವಾಗ ಏನ್ ಮಾಡಿ, ಇವಾಗ ಲೈನ್ ಕಮಾಂಡ್ ನ ಸೆಲೆಕ್ಟ್ ಮಾಡಿ. ಸೊ ಸೆಂಟರ್ ಈ ಕಡೆ 80 ಟೈಪ್ ಮಾಡಿ, ಎಂಟರ್ ಕೊಡಿ. ಆಂಗಲ್ 30 ಎಂಟರ್ ಕೊಡಿ. ಮತ್ತೆ ಲೆಂತ್ 80 ಟೈಪ್ ಮಾಡಿ, ಎಂಟರ್. ಮೈನಸ್ 150 ಎಂಟರ್ ಕೊಡಿ. 80 ಟೈಪ್ ಮಾಡಿ, ಎಂಟರ್ ಕೊಡಿ. ಮೈನಸ್ 150 ಟೈಪ್ ಮಾಡಿ, ಆಂಗಲ್ ಕೊಡಿ, ಎಂಟರ್ ಕೊಡಿ. ಮತ್ತೆ 80 ಟೈಪ್ ಮಾಡಿ, ಎಂಟರ್ ಕೊಡಿ. ಆಂಗಲ್ ಮೈನಸ್ 30 ಕೊಟ್ಬಿಡಿ. ಇದಾದ್ಮೇಲೆ ಲೈನ್ ಕಮಾಂಡ್ ಸೆಲೆಕ್ಟ್ ಮಾಡಿ, ಈ ಎಂಡಿಂದ ಇದು ಸೆಂಟರ್ ಲೈನ್ ನ ಐಡೆಂಟಿಫೈ ಮಾಡಿ, ಸೆಂಟರ್ ಪಾಯಿಂಟ್ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಇದೇ ಪಾಯಿಂಟ್ ಇಂದ ಇದು ಇದೇನಿದೆಲ್ಲ ಇದ್ರ ಸೆಂಟರ್ ಪಾಯಿಂಟ್ ನೋಡಿ, ಇಲ್ಲಿ ಸೆಂಟರ್ ಪಾಯಿಂಟ್ ಇದೆ, ಇದಕ್ಕೆ ಜಾಯಿಂಟ್ ಮಾಡಿ. ಈ ಎಂಡ್ ತಗೊಂಡ್ಬಿಟ್ಟು ಈ ಲೈನ್ ಇಂದ ಸೆಂಟರ್ ಪಾಯಿಂಟ್ ಗೆ ಜಾಯಿಂಟ್ ಮಾಡಿ. ಮತ್ತೆ ಇದೇ ಎಂಡ್ ಇಂದ ಈ ಲೈನಿನ ಸೆಂಟರ್ ಪಾಯಿಂಟ್ ಗೆ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಇವಾಗ ಒಂಚೂರು ಜೂಮ್ ಹಾಕಿರ್ತೀನಿ, ಈ ಪೋರ್ಷನ್ ನ ಜೂಮ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ ಆರ್ಕ್ ಬೈ ಸೆಂಟರ್ ಪಾಯಿಂಟ್ ಇದೆ ತಾನೆ, ಆರ್ಕ್ ಬೈ ಸೆಂಟರ್ ಪಾಯಿಂಟ್ ನ ತಗೊಂಡು ಈ ಸೆಂಟರ್ ಪಾಯಿಂಟ್ ಇಂದ ಈ ಸೆಂಟರ್ ಪಾಯಿಂಟ್ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್ ಆಫ್ ದಿ ಆರ್ಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಫರೆನ್ಸ್ ಪಾಯಿಂಟ್ ತಗೊಂಡು ಸೆಲೆಕ್ಟ್ ದಿ ಫಸ್ಟ್ ಪಾಯಿಂಟ್ ಆಫ್ ದಿ ಆರ್ಕ್, ಇದನ್ನ ಡ್ರಾ ಮಾಡಿ. ನೆಕ್ಸ್ಟ್ ಈ ಪಾಯಿಂಟ್ ನ ಸೆಂಟರ್ ಪಾಯಿಂಟ್ ತಗೊಂಡು ಇದನ್ನ ಫಸ್ಟ್ ಪಾಯಿಂಟ್, ಆಮೇಲೆ ಒಂದು ಆರ್ಕ್ ಹಾಕ್ಬಿಡಿ. ನೆಕ್ಸ್ಟ್ ನೋಡಿ ಇದನ್ನ ಸೆಂಟರ್ ಪಾಯಿಂಟ್ ತಗೊಂಡು ಈ ಪಾಯಿಂಟ್ ನ ಫಸ್ಟ್ ಪಾಯಿಂಟ್ ತಗೊಂಡು ಯು ಕ್ಯಾನ್ ಡ್ರಾ ಎನ್ ಆರ್ಕ್. ನೆಕ್ಸ್ಟ್ ಈ ಪಾಯಿಂಟ್ ನ ತಗೊಂಡು ಇದನ್ನ ರೆಫರೆನ್ಸ್ ಪಾಯಿಂಟ್ ತಗೊಂಡು ಈ ತರ ಒಂದು ಸರ್ಕಲ್ ಹಾಕ್ಬಿಡಿ. ಓಕೆ, ಇವಾಗ ಇಲ್ಲಿ ಮೂವ್ ಕಮಾಂಡ್ ಅಂತ ಇರುತ್ತಲ್ಲ, ಮೂವ್ ಕಮಾಂಡ್ ನ ಸೆಲೆಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ದಿ ಮೂವ್ ಕಮಾಂಡ್. ಸೊ ಇದು ಎಂಟೈರ್ ಡಯಾಗ್ರಾಮ್ ನ ಸೆಲೆಕ್ಟ್ ಮಾಡಿಬಿಡಿ. ಯಾವ ಪಾಯಿಂಟ್, ಈ ಪಾಯಿಂಟ್ ನ ಡ್ರ್ಯಾಗ್ ಮಾಡಿ ಇದನ್ನ ಮೇಲ್ಗಡೆ ಮೂವ್ ಮಾಡಬೇಕು. ಎಷ್ಟು ಎಕ್ಸ್ ಡೈರೆಕ್ಷನ್ ದಾಗ ಏನಾದ್ರೂ ಮೂವ್ ಮಾಡೋದೇನು ಇಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಎಷ್ಟಿದೆ ಹೈಟ್, ಸೊ 30 ಕೊಟ್ಟವನೆ. ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ, ವೈ ಸೊ 30 ಆಗುತ್ತೆ. ಇವಾಗ ಏನ್ ಮಾಡಿ ಲೈನ್ ಕಮಾಂಡ್ ಮೂವ್ ಕಮಾಂಡ್ ಸೆಲೆಕ್ಟ್ ಮಾಡ್ಕೊಂಡು drag the entire diagram. So select the first point. Okay, next you have to move this upwards of a x direction, in x direction 0, in the y direction so 30. ಇದನ್ನ ಕ್ಲಿಕ್ ಮಾಡಬಿಡಿ. ಸೊ ಇವಾಗ ಲೈನ್ ಕಮಾಂಡ್ ನ ಸೆಲೆಕ್ಟ್ ಮಾಡ್ಕೊಂಡು select the tangent of these two circle and join it. Afterwards select the tangent of these two circle, then you have to join it. Now select ತಗೊಂಡ್ಬಿಟ್ಟು ಯಾವ್ದು ಲೈನ್ ಬೇಡ ಆ ಲೈನ್ ನ ಟ್ರಿಮ್ ಮಾಡ್ಕೊಂಡು ಬಿಟ್ಬಿಡಿ. ಇದು ಲೈನ್ ಬೇಡ, ಇದನ್ನ ಟ್ರಿಮ್ ಮಾಡಿ. ಇದನ್ನ ಬೇಡ, ಟ್ರಿಮ್ ಮಾಡಿ, ಡೆಲಿಟ್ ಮಾಡಿ. ಇದನ್ನ ಟ್ರಿಮ್ ಮಾಡಿ, ಇದು ಲೈನ್ ಟ್ರಿಮ್ ಮಾಡಿ,
ಟೋಟಲ್ ಇದನ್ನು ಬೇಡ ಟ್ರಿಮ್ ಮಾಡಿ, ಇದು ಟ್ರಿಮ್ ಮಾಡಿ. ಓಕೆ, ಟ್ರಿಮ್ ಕಮಾಂಡ್ನ ಯೂಸ್ ಮಾಡ್ಕೊ. ಓಕೆ, ಇವಾಗ ನಿಮಗೆ ಏನೇನು ಲೈನ್ ಬೇಕಾಗಲ್ಲ ಎಲ್ಲ ಲೈನ್ ಟ್ರಿಮ್ ಮಾಡಿ. ಟ್ರಿಮ್ ಆದಮೇಲೆ ಈ ಥರ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ, ಸೆಲೆಕ್ಟ್ ದಿ ಲೈನ್ ಕಮಾಂಡ್. ಇದ್ರ ಮೇಲೆ ಒಂದು ಇದೇನಿದೆ ಇದು ಕೊಟ್ಟು ನೋಡಿ, ಕ್ಯೂಬ್ ಕೊಟ್ಟವನೆ. ಕ್ಯೂಬ್ ಅದ್ರ ಸೈಡ್ ಎಷ್ಟಿದೆ, 50 ಇದೆ. ಸೊ ಸೆಲೆಕ್ಟ್ ದಿ ಫಸ್ಟ್ ಪಾಯಿಂಟ್, ಟೈಪ್ ಲೆಂತ್ ಆಸ್ 50, ಎಂಟರ್. angle is equal to 30, enter. 50, enter. angle 150, enter. 50, enter. minus 150, enter. 50, enter. minus 30, enter. enter. ಇವಾಗ ಮತ್ತೆ ಮೂವ್ ಕಮಾಂಡ್ ಸೆಲೆಕ್ಟ್ ಮಾಡಿಕೊಂಡು, ಸೊ ಈ ಡಯಾಗ್ರಾಮ್ನ ಡ್ರ್ಯಾಗ್ ಮಾಡಿ ಈ ಪಾಯಿಂಟ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಡೌನ್ ಅಥವಾ ಅಪ್ ಎಲ್ಲಾದ್ರೂ ಮೂವ್ ಮಾಡಿ. ಸೊ ಎಕ್ಸ್ ಡೈರೆಕ್ಷನ್ ಅಲ್ಲಿ ಎಷ್ಟಾಗುತ್ತೆ, ಮೂವ್ಮೆಂಟ್ 0 ಆಗಿರುತ್ತೆ, ಎಂಟರ್. ವೈ ಡೈರೆಕ್ಷನ್ ಅಲ್ಲಿ 50 ಆಗಿರುತ್ತೆ, ಸೊ 50. ಇದನ್ನ ಇಲ್ಲಿ ಕ್ಲಿಕ್ ಮಾಡಿಬಿಡಿ. ಓಕೆ, ನೆಕ್ಸ್ಟ್ ಲೈನ್ ಕಮಾಂಡ್ ಸೆಲೆಕ್ಟ್ ಮಾಡಿಕೊಂಡು ಈ ಎಂಡ್ ಜೊತೆಗೆ ಮತ್ತೆ ಈ ಎಂಡ್ ಪಾಯಿಂಟ್ ಒಳಗೆ ಮಿಕ್ಸ್ ಜಾಯಿಂಟ್ ಮಾಡಿ, ಮತ್ತೆ ಈ ಎಂಡ್ ಪಾಯಿಂಟ್ ವರೆಗೂ ಜಾಯಿಂಟ್ ಮಾಡಿಬಿಡಿ. ಇವಾಗ ಮೂವ್ ಕಮಾಂಡ್ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ದಿಸ್ ಡಯಾಗ್ರಾಮ್. ಸೊ ಸೆಲೆಕ್ಟ್ ದಿ ಸೆಂಟರ್ ಪಾಯಿಂಟ್ ಆಫ್ ದಿಸ್ ಲೈನ್. ಈ ಸೆಂಟರ್ ಪಾಯಿಂಟ್ ಅನ್ನು ತಗೊಂಡು ಜಸ್ಟ್ ಯು ಹ್ಯಾವ್ ಟು ಪ್ಲೇಸ್ ಎಟ್ ದಿ ಸೆಂಟರ್. ಓಕೆ, ಇವಾಗ ಮತ್ತೆ ಟ್ರಿಮ್ ಕಮಾಂಡ್ ತಗೊಂಡು ಓಕೆ, ಇವಾಗ ಏನ್ ಮಾಡಿ, ಟ್ರಿಮ್ ಕಮಾಂಡ್ ತಗೊಂಡು ಇದು ಲೈನ್ ಬೇಡ ಟ್ರಿಮ್ ಮಾಡಿ, ಇದು ಬೇಡ ಟ್ರಿಮ್ ಮಾಡಿ, ಇದು ಲೈನ್ ಬೇಡ ಟ್ರಿಮ್ ಮಾಡಿ, ಈ ಲೈನ್ ಏನೇನು ಬೇಡ ಇದನ್ನ ಟ್ರಿಮ್ ಮಾಡ್ಕೊಂಡು ಹೋಗ್ತಾ ಇರಿ. ಇಷ್ಟು ಬರುತ್ತೆ. ಇವಾಗ ಏನ್ ಮಾಡಬೇಕು, ಇದ್ರ ಮೇಲೆ ಒಂದು ಸ್ಕ್ವಯರ್ ಇದೆ, ಸ್ಕ್ವಯರ್, ಪ್ರಿಸಮ್ ಇದೆ, ಪಿರಮಿಡ್ ಇದೆ, ಇದನ್ನು ಬೇಡ ಟ್ರಿಮ್ ಮಾಡಿ. ಇವಾಗ ಲೈನ್ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ದಿ ಫಸ್ಟ್ ಪಾಯಿಂಟ್ ಆಫ್ ದಿ ಲೈನ್. ಎಷ್ಟಿದೆ ಸ್ಕ್ವಯರು, 40 ಇದೆ. ಓಕೆ, 40, ಎಂಟರ್. angle is equal to 30, ಎಂಟರ್. 40, ಎಂಟರ್. angle ಏನಿದೆ 150, ಎಂಟರ್. ಲೆಂತ್ ಎಷ್ಟಿದೆ ಮತ್ತೆ 40, ಎಂಟರ್. ಮೈನಸ್ 150 ಟೈಪ್ ಮಾಡಿ, ಎಂಟರ್. ಮತ್ತೆ 40, ಎಂಟರ್. ಮತ್ತೆ angle minus 30, ಎಂಟರ್ ಆಗಿರುತ್ತೆ. ಇವಾಗ ಲೈನ್ ಕಮಾಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸೆಂಟರ್ ಪಾಯಿಂಟ್ ಇಂದ ಹೈಟ್ ಎಷ್ಟಿದೆ ಅಂದ್ರೆ 70 ಇದೆ, ಎಂಟರ್. ಹೈಟ್ ಈಸ್ ಈಕ್ವಲ್ ಟು 70. ಇವಾಗ ಈ ಲೈನ್ ಇಂದ ಈ ಲೈನಿಗೆ ಜಾಯಿಂಟ್ ಮಾಡಿ, ಆಮೇಲೆ ಎಂಡ್ ಆಫ್ ದಿಸ್ ಲೈನ್ ಇದಕ್ಕೆ ಜಾಯಿಂಟ್ ಮಾಡಿ, ಆಮೇಲೆ ಈ ಎಂಡಿಂದ ಈ ಲೈನಿಂದ ಈ ಎಂಡ್ ವರೆಗೂ ಜಾಯಿಂಟ್ ಮಾಡಿ. ಇವಾಗ ಮೂವ್ ಕಮಾಂಡ್ ಸೆಲೆಕ್ಟ್ ಮಾಡಿ ವಿತೌಟ್ ಕಾಪಿ. ಇವಾಗ ಸೆಲೆಕ್ಟ್ ದಿಸ್ ಎಂಟೈರ್ ಡಯಾಗ್ರಾಮ್. ಸೊ ಸೆಲೆಕ್ಟ್ ದಿ ಸೆಂಟರ್ ಪಾಯಿಂಟ್ ಆಫ್ ದಿಸ್ ಡಯಾಗ್ರಾಮ್, ದೆನ್ ಯು ಹ್ಯಾವ್ ಟು ಪ್ಲೇಸ್ ಎಟ್ ದಿ ಸೆಂಟರ್ ಪಾಯಿಂಟ್. ಸೊ ಓಕೆ, ಈ ತರ ಮಾಡಿದಾಗ ನೆಕ್ಸ್ಟ್ ಹಿಯರ್ ಯು ವಿಲ್ ಗೆಟ್ ದ ಸ್ಕೇಲ್ ತಗೊಂಡ್ಬಿಟ್ಟು ಜಸ್ಟ್ ಯು ಹ್ಯಾವ್ ಟು ಡ್ರ್ಯಾಗ್ ದಿ ಎಂಟೈರ್ ಡಯಾಗ್ರಾಮ್. ಇಲ್ಲಿ ಎಷ್ಟು ಕೊಡಬೇಕು, ಸ್ಕೇಲ್ ಫ್ಯಾಕ್ಟರ್ ಅಲ್ಲಿ ನೋಡಿ 0.816 ಕೊಡಿ. ಕೊಟ್ಬಿಟ್ಟು ಎಂಟರ್ ಕೊಡಿ. ಜಸ್ಟ್ ಯು ಹ್ಯಾವ್ ಟು ಕ್ಲಿಕ್ ಎನಿವೇರ್ ಆನ್ ದ ಸ್ಕ್ರೀನ್. Okay, this is the solution for the problem number 7 from the video primer. If you